ನೀವು ಬೆಳೀತಿರೋಂಥ ಕ್ಯಾಪ್ಸಿಕಮ್ ತೋಟದಲ್ಲಿ ವಿಲ್ಟ್ ಸಮಸ್ಯೆ ಇದ್ದರೆ ಅದನ್ನು ಯಾವ ರೀತಿ ಕಂಟ್ರೋಲ್ ಮಾಡ್ಕೋಬೇಕು ಅಂತ ಈ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಈ ವಿಡಿಯೋನ ಸಂಪೂರ್ಣವಾಗಿ ವಾಚ್ ಮಾಡಿ. ನಮಸ್ತೆ, ಶ್ರೀ ಪರಿಸರಮ ಅಗ್ರಿ ಸೊಲ್ಯೂಷನ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ವ್ಯವಸಾಯದ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸ್ನೇಹಿತರೆ ನಮಸ್ಕಾರ, ನಾನು ನಿಮ್ಮ ಮಂಜುನಾಥ್, ಶ್ರೀ ಪರಿಸರಮ ಅಗ್ರಿ ಸೊಲ್ಯೂಷನ್ಸ್ ವತಿಯಿಂದ. ಸೊ ನಾವಿವತ್ತು ವಿಸಿಟ್ ಮಾಡಿರೋಂಥ ತೋಟ ಬಂದ್ಬಿಟ್ಟು ಕ್ಯಾಪ್ಸಿಕಮ್ ತೋಟ. ಇದು ಬಂದು ಹೊಸಕೋಟೆ ತಾಲೂಕು ಚಿಕ್ಕನಹಳ್ಳಿ ಅಂತ ಒಂದು ಗ್ರಾಮ, ಬೆಂಗಳೂರು ಗ್ರಾಮಾಂತರ. ಸೊ ಇವತ್ತು ನಾವು ನಮ್ಮ ರೈತರಾಗಿರುವಂತಹ ಅನಿಲ್ ಅವರ ಈ ಕ್ಯಾಪ್ಸಿಕಮ್ ತೋಟಕ್ಕೆ ವಿಸಿಟ್ ಮಾಡಿದ್ವಿ. ಕಾರಣ ಇಷ್ಟೇ, ಇವರು ಲಾಸ್ಟ್ ಕಳೆದ 20 ದಿವಸದಿಂದ ನನಗೆ ಕಾಲ್ ಮಾಡಿದರು. ಸೊ ನಮ್ಮ ಕ್ಯಾಪ್ಸಿಕಮ್ ತೋಟದಲ್ಲಿ ವಿಲ್ಟ್ ಸಮಸ್ಯೆ ಹೆಚ್ಚಾಗಿದೆ ಸರ್, ಬೇರೆ ಅದು ಇದು ಎಲ್ಲ ಮಾಡಿದ್ವಿ, ಬೇರೆ ರಾಸಾಯನಿಕಗಳೆಲ್ಲ ಬಿಟ್ಟು. ಸೊ ಅವ್ರಿಗೆ ನಾವು ಪ್ಲಾಂಟ್ ವೆಲ್ಲು ಮತ್ತು ವೈರಿಗನ್ನ ರೆಕಮೆಂಡ್ ಮಾಡಿಸಿ ಅದನ್ನು ಸಾಯಿಲ್ ಅಪ್ಲಿಕೇಶನ್ ಮಾಡಿಸಿದ್ವಿ ಮತ್ತು ಸ್ಪ್ರೇನೂ ಮಾಡಿಸಿದ್ವಿ. ಈಗ ಆಲ್ರೆಡಿ 2 ರೌಂಡ್ಸ್ ಮಾಡಿದ್ದಾರೆ. ಈಗ ವಿಲ್ಟ್ ಹತೋಟಿಗೆ ಬಂದಿದೆ ಅಂತ ನಮ್ಗೆ ಅವರು ಫೋನ್ ಮಾಡಿದಾಗ ಹೇಳಿದಾಗ ವಿಸಿಟ್ಗೆ ಅಂತ ಬಂದಿದ್ವಿ ತೋಟನ. ಸೊ ಬನ್ನಿ ನಮ್ಮ ರೈತರು ಮಾತಾಡ್ಸೋಣ, ಅವರು ಯಾವ ರೀತಿ ಬಳಸಿದ್ದಾರೆ, ಬಳಸಿದ ಮೇಲೆ ವಿಲ್ಟ್ ಯಾವ ರೀತಿ ಹತೋಟಿಗೆ ಬಂದಿದೆ. ಸೊ ಇದೆಲ್ಲ ಅವ್ರ ಮೂಲಕನೇ ಕೇಳಿ ತಿಳ್ಕೊಳ್ಳೋಣ. ವಿಡಿಯೋನ ಎಂಡ್ವರೆಗೂ ವಾಚ್ ಮಾಡಿ, ಹಾಗೆ ಬೇರೆ ರೈತರಿಗೆ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ನಮ್ಮ ರೈತನ ಮಾತಾಡ್ತೀನಿ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಸರ್ ನಿಮ್ಮ ಒಂದು ಕಿರು ಪರಿಚಯ ಮಾಡಿಕೊಡಿ ಸರ್ ನಮ್ಮ ರೈತರಿಗೆ. ಸರ್ ನನ್ನ ಹೆಸರು ಅನಿಲ್ ಅಂತ, ಹೊಸಕೋಟೆ ತಾಲೂಕು ಚಿಕ್ಕನಹಳ್ಳಿ ಗ್ರಾಮ. ಸರ್ ಹೇಳಿ, ಈಗ ನಿಮ್ಮ ತೋಟಕ್ಕೆ ಇವಾಗ ಲಾಸ್ಟ್ ಟೈಮ್ ನೀವು ನಾವು ಕಾಲ್ ಮಾಡಿದಾಗ ಈ ವಿಲ್ಟ್ ಸಮಸ್ಯೆ ಇದೆ ಸರ್ ನಮ್ಮ ತೋಟದಲ್ಲಿ, ಸೊ ಕಂಟ್ರೋಲ್ ಬಂದಿಲ್ಲ ಅಂತ ಹೇಳಿದ್ರಲ್ಲ. ಸೊ ಈಗ ನೀವು ವೈರಿಗಾನು ಪ್ಲಾಂಟಲ್ಲಿ ಆಲ್ರೆಡಿ ಬಳಸಿದ್ದೀರಾ. ಸೊ ಬಳಸಿದ ಮೇಲೆ ಯಾವ ರೀತಿ ಅನುಕೂಲ ಆಗಿದೆ, ವಿಲ್ಟ್ ಕಂಟ್ರೋಲ್ ಬಂದಿದೆಯಾ ಹೇಗೆ ಅನ್ನೋದು ನಮ್ಮ ರೈತರಿಗೆ ಒಂಚೂರು ಮಾಹಿತಿ. ಸರ್ ಫಸ್ಟು ಒಂದು ಟೈಮ್ ಬಳಸಿದ ಕೂಡಲೇ ಸ್ವಲ್ಪ ಹತೋಟಿಗೆ ಬಂತು. ಆಮೇಲೆ ಮತ್ತೆ ನಾನು ನಿಮ್ಗೆ ಕಾಲ್ ಮಾಡಿ ಕೇಳಿದೆ, ತಿರುಗಿ ಇನ್ನೊಂದು ಸತಿ ನೀವು ಬಳಸಿ ಸರ್ ಅಂತ ಹೇಳಿದ್ರಿ. ಮತ್ತೆ ಬಳಸಿ ಒಂದು ಕಿತ ಸ್ಪ್ರೇ ಮಾಡಿದೆ. ಈಗ ಒಂದು 99% ವಿಲ್ಟ್ ಕಂಟ್ರೋಲ್ ಬಂದುಬಿಟ್ಟಿದೆ. ಯಾಕೆ ತುಂಬಾ ಇತ್ತು, ನಾವು ಬೇರೆ ಥರದ್ದೆಲ್ಲ ಯೂಸ್ ಮಾಡಿದ್ವಿ, ಅದರಿಂದ ಸರಿಯಾಗಿರಲಿಲ್ಲ. ಮತ್ತು ನಮ್ಮ ಗೊತ್ತಿರೋರೊಬ್ಬರು ಈ ಥರ ಹೇಳಿದರು, ಈ ಥರ ಮಂಜಾ ಸರ್ ಅಂತ ಕೇಳ್ರಿ, ರೆಫರ್ ಮಾಡ್ತಾರೆ ಅಂತ. ಆಮೇಲೆ ನಾನು ನಿಮಗೆ ಕಾಲ್ ಮಾಡಿದಾದ್ಮೇಲೆ ತೊಗೊಂಬಂದು ಬಿಟ್ಟೆ ಪ್ಲಾಂಟ್ ವಿಲ್ಲು ಮತ್ತು ವೈಗ್ರು ಬಿಟ್ಟಾದ್ಮೇಲೆ ಅದು ವಿಲ್ಟೆಲ್ಲ ಕಂಟ್ರೋಲ್ ಬಂದಿದೆ ಸರ್. ಈಗ ಕಂಟ್ರೋಲ್ ಬಂದಿದೆ. ಸೊ ಈಗ ನೀವು ಇದನ್ನು ಕಂಟಿನ್ಯೂ ಮಾಡ್ತೀರಾ ಸರ್? ಸರ್ ಖಂಡಿತ ಮಾಡ್ತೀವಿ. 10 ಡೇಸ್ಗೆ ಒಂದು ಟೈಮು, ಓಕೆ, ಒಂದು ಟೈಮ್ ಸ್ಪ್ರೇ ಮಾಡ್ತೀವಿ, ಒಂದು ಟೈಮ್ ಡ್ರಿಪ್ಪಲ್ಲಿ ಭೂಮಿಗೂ ಬಿಡ್ತೀವಿ. ಸೊ ಈಗ ಬಿಟ್ಟ ಮೇಲೆ ಇದು ಇವನ್ ವಿಲ್ಟ್ ಕಂಟ್ರೋಲ್ ಆಗೋ ಜೊತೆಲಿ ನಿಮಗೆ ಗಿಡ ಗ್ರೋತ್ ಆಗಲಿ, ಫ್ಲವರ್ ಸೆಟ್ಟಿಂಗ್, ಫ್ರೂಟ್ ಸೆಟ್ಟಿಂಗ್ ಸರ್ ಎಲ್ಲ ಚೆನ್ನಾಗಿದೆ. ಗ್ರೋತು ಚೆನ್ನಾಗಿದೆ, ಫ್ಲವರ್ ಸೆಟ್ಟಿಂಗು ಆಗ್ತಾ ಇದೆ, ಕಾಯಿ ಶೈನಿಂಗು ಬರ್ತಾ ಇದೆ, ಮತ್ತು ಫಿನಿಶಿಂಗು ಬರ್ತಾ ಇದೆ ಚೆನ್ನಾಗಿ. ಓಕೆ, ಎಲ್ಲ ಚೆನ್ನಾಗಿದೆ, ಗಿಡ ಡೆವಲಪ್ಮೆಂಟ್ ಎಲ್ಲ ಚೆನ್ನಾಗಿದೆ, ತೊಂದರೆ. ಸರ್ ಈಗ ಎಸ್ಪೆಷಲಿ ನಮ್ಮ ರೈತರಿಗೆ ವಿಲ್ಟ್ ಬಂದು ಯೂಶಲಿ ಟೊಮೊಟೊ ಅಲ್ಲಿ, ಹೂವಿನ ಬೆಳೆಯಲ್ಲಿ, ಬೇರೆ ತರಕಾರಿ ಬೆಳೆಗಳಿತ್ತು. ಇವಾಗ ಕ್ಯಾಪ್ಸಿಕಮ್ ಬೆಳೆಯಲ್ಲೂ ವಿಲ್ಟ್ ಸಮಸ್ಯೆ ಈಗ ಹೆಚ್ಚಾಗಿ ಅಲ್ಲಲ್ಲಿ ಕಾಣ್ತಾ ಇದೆ. ಸೊ ಈ ಕ್ಯಾಪ್ಸಿಕಮ್ ಬೆಳೀತಾರಂತ ರೈತರಿಗೆ ವಿಲ್ಟ್ ಇದೆ ಅಂತಂದ್ರೆ, ಸೊ ಅವರು ವೈರಿಗಾನು ಮತ್ತೆ ಪ್ಲಾಂಟ್ ಎಲ್ಲ ಬಳಸ್ಕೊಂಡು ಖಂಡಿತ ಬಳಸ್ಬೋದು ಸರ್. ಖಂಡಿತ ಬಳಸಿದ್ರೆ ರಿಸಲ್ಟ್ ಅಂತೂ ಚೆನ್ನಾಗಿ ಬರುತ್ತೆ. ಅಂದ್ರೆ ಏನಂದ್ರೆ, ನಾನು ಗಿಡ ಹೂಣಿ ನಾಟಿ ಮಾಡಿದಾದ್ಮೇಲೆ ಒಂದು 2.5 ತಿಂಗಳಾದ್ಮೇಲೆ ನನಗೆ ಪ್ಲಾಂಟ್ ವೆಲ್ ಮತ್ತು ವೈರಿಗನ್ ಸಿಕ್ಕಿತ್ತು. ಫಸ್ಟ್ ಇಂದಾನೆ ಬಳಸ್ಕೊಂಡಿದ್ರೆ ಆಕ್ಚುಲಿ ನಾನು ಸುಮಾರು ಗಿಡ ಹೋಗಿದೆ, ಫಸ್ಟ್ ಇಂದಾನೆ ಬಳಸ್ಕೊಂಡಿದ್ರೆ ತುಂಬಾ ಹತೋಟಿಗೆ ಬಂದಿರ್ತಾ ಇತ್ತು. ಮುಂಚೆ ಏನ್ ಗಿಡ ಹೋಗಿತ್ತೋ ಅಲ್ಲಿಗೆ ಸ್ಟಾಪ್ ಆಗಿ ಮುಂದಕ್ಕೆ ಹೋಗ್ತಾರ ಗಿಡ ಇವಾಗ ಸ್ಟಾಪ್ ಆಗಿದೆ. ಅಂದ್ರೆ ವೈರಿಗಾನ್ ಪ್ಲಾಂಟ್ ವೆಲ್ ಬಿಟ್ಟ ಮೇಲೆ ಹೌದು, ಗಿಡ ಹೋದ್ಮೇಲೆ ಮುಂದಕ್ಕೆ ಹೋಗ್ತಾ ಇರೋದು ಬಂದು ಸ್ಟಾಪ್ ಆಗಿದೆ. ಹೌದು ಆಗಿದೆ. ಸೊ ಈ ಮೂಲಕ ನಮ್ಮ ಬೇರೆ ಬೆಳೆಗಾರರಿಗೆ, ಕ್ಯಾಪ್ಸಿಕಮ್ ಬೆಳೀತಾರ ರೈತರು ಇರ್ಬೋದು, ಅಥವಾ ತರಕಾರಿ ಬೆಳೆಗ ಟೊಮೊಟೊ ಇರ್ಬೋದು, ಹೂವಿನ ಬೆಳೆ ಅಂತ ರೈತರಿಗೆ ಸೊ ವೈರಿಗಾನ್ ಮತ್ತು ಪ್ಲಾಂಟ್ ವೆಲ್ ಬಗ್ಗೆ ಒಂದು ಅದ್ರ ಬಗ್ಗೆ ಏನಾದ್ರು ಹೇಳೋದಿದ್ರೆ ಒಂಚೂರು ಮಾಹಿತಿ ಕೊಟ್ಬಿಡಿ ಸರ್. ಸರ್ ಏನಂದ್ರೆ, ಈಗ ನಮಗೆ ರಿಸಲ್ಟ್ ತುಂಬಾ ಬಂದ್ಬಿಟ್ಟಿದೆ. ಯಾಕಂದ್ರೆ ನಾವು ಬೇರೆ ತರದ್ದೆಲ್ಲ ಯೂಸ್ ಮಾಡಿದ್ರಲ್ವಾ. ಓಕೆ ಸರ್. ಅದು ಏನು ಸ್ವಲ್ಪ ಅಷ್ಟು ಮಟ್ಟಿಗೆ ಅದಕ್ಕೆ ಏನು ಕೆಲಸ ಮಾಡಿತ್ತೋ ಮಾಡಿದೆ. ಬಟ್ ಇದು ಬಿಟ್ಟಾದ್ಮೇಲೆ 99 ಭಾಗ ಕಂಟ್ರೋಲ್ ಬಂದ್ಬಿಟ್ಟಿದೆ. ಇನ್ನೇನು 1% ಅನ್ನೋದು ಏನಿದೆ, ಇನ್ನೊಂದು ಸರಿ ಅದು ಕ್ಲಿಯರ್ ಆಗುತ್ತೆ ಅಂತ ನಂಬಿಕೆ ಇದೆ. ಯಾಕಂದ್ರೆ ಇನ್ನು ಬಿಟ್ಟು 5 ಡೇಸ್ ಆಗಿದೆ. ನಾನು ಇನ್ನೊಂದು 2-3 ಡೇಸ್ ಬಿಟ್ಟು 10 ಡೇಸ್ ಒಳಗಡೆ ಬಿಡ್ತೀನಿ, ಮತ್ತೆ ಇನ್ನೊಂದು ಟೈಮ್ ಸ್ಪ್ರೇ ಮಾಡ್ತೀನಿ. ಹಂಗೆ ಕಂಟ್ರೋಲ್ ಬಂದೇ ಬರುತ್ತೆ. ಬೇರೆ ಎಲ್ಲ ಬೆಳೆಗೂ ಬಳಸ್ಬೋದು, ಕ್ಯಾಪ್ಸಿಕಮ್ಗೂ ಬಳಸ್ಬೋದು, ವೈರಿಗನು ಪ್ಲಾಂಟ್ ವೆಲ್ಲು ಏನು ಸಮಸ್ಯೆ ಇಲ್ಲ. ವೈರಸ್ ಮತ್ತು ವಿಲ್ಟ್ಗೆ ತುಂಬ ಅನುಕೂಲ ಆಗುತ್ತೆ ಸರ್. ಸೊ ನೋಡಿ, ಇದು ನಮ್ಮ ಒಂದು ರೈತರ ಅಭಿಪ್ರಾಯ. ಸೊ ಆಲ್ರೆಡಿ ನಮ್ಮ ರೈತರು ಇವಾಗ ಬಳಸಿರೋದು 2 ಟೈಮು. ಇನ್ನು ಮುಂದಕ್ಕೆ ಅವ್ರು ಕಂಟಿನ್ಯೂ ಮಾಡ್ತೀವಿ ಸರ್, ಇದು ಯಾಕಂದರೆ ಮುಂಚೆನೇ ನಮ್ಗೆ ಸಿಕ್ಕಿದ್ರೆ ಮುಂಚೆ ಮಾಡ್ತಿದ್ವಿ ಅಂತ ಹೇಳಿದ್ರು. ಇವ್ರು ನಮ್ಗೆ ಪರಿಚಯ ಆಗಿದೆ 2 ತಿಂಗಳು ಆದಮೇಲೆ. ಸೊ ಆದರೂ ಅವ್ರಿಗೆ ಇದ್ರ ಬಳಕೆಯಿಂದ ಅವ್ರಿಗೆ ವಿಲ್ಟ್ ಹತೋಟಿಗೆ ಬಂದು ಗಿಡ ಗ್ರೋತ್ ಆಗಲಿ, ಫ್ಲವರ್ ಸೆಟಪ್ಪು, ಫ್ರೂಟ್ ಫಿನಿಶಿಂಗು ಚೆನ್ನಾಗಿ ಬರ್ತಾ ಇರೋದ್ರಿಂದ ಇವರು ಕಂಟಿನ್ಯೂ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಸೊ ನೀವು ಕ್ಯಾಪ್ಸಿಕಮ್ ಬೆಳೆ ಇರ್ಬೋದು, ಅಥವಾ ತರಕಾರಿ ಬೆಳೆ ಇರ್ಬೋದು, ಅಥವಾ ಬೇರೆ ಹೂವಿನ ಬೆಳೆ, ಎನಿ ಕ್ರಾಪು ಪ್ಲಾಂಟ್ ವೆಲ್ಲು ಮತ್ತು ವೈರಿಗನ್ನ ಬಳಸ್ಕೊಂಡು ಭೂಮಿಯ ಫಲವತ್ತತೆ ಜೊತೆಗೆ ಗಿಡದ ಅಭಿವೃದ್ಧಿ ಗುಣಮಟ್ಟ ನಾವು ಬಳಸ್ಕೋಬೋದು ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀವಿ. ಸೊ ಹೆಚ್ಚಿನ ಮಾಹಿತಿಗೆ ನೀವು ನಮ್ಮ ಸಂಪರ್ಕ ಮಾಡಿ, ಹಾಗೆ ವಿಡಿಯೋನ ಪ್ರತಿಯೊಬ್ಬ ಬೇರೆ ರೈತರಿಗೂ ಇದನ್ನು ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀವಿ. ಸೊ ತುಂಬ ಧನ್ಯವಾದಗಳು ಸರ್, ನಿಮ್ಮ ಎಲ್ಲ ಮಾಹಿತಿ ನಮ್ಮ ರೈತರ ಜೊತೆ ಶೇರ್ ಮಾಡಿದ್ವಿ. ತುಂಬ ಹೃದಯ ಧನ್ಯವಾದಗಳು ಅಂತ. ಥ್ಯಾಂಕ್ ಯು, ನಮಸ್ಕಾರ.